ಮೇಡಮ್ ಹುಡುಗಿಯವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಬಹುಮಾನ ವಿತರಣೆ ಸಮಾರಂಭ. ನೀವು 2 ತಿಂಗಳಲ್ಲಿ ನಿರಂತರವಾಗಿ ಅಧ್ಯಯನ ಮಾಡಿ ನಡೆಸಿದಂತಹ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸಿದಂತಹ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಸಹೋದ್ಯೋಗಿ ಶಿಕ್ಷಕಿಯರಾದಂತ ಪೂಜಾ ಅಂಜಲಿ ಮೇಡಮ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ನಾನು ಅಭಿನಯಿಸಿಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಮೊದಲಿಗೆ ನನ್ನ ಎಲ್ಲ ಗುರುಗಳನ್ನ ಒಂದರಲ್ಲಿ ನೆನೀತಾ ನಿಮ್ಮ ಮೊದಲಿನದಕ್ಕೊಂದು ಮಾತು ಹೇಳ್ಬೇಕಂದ್ರೆ, ಸೊ ಕಾಸ್ಟ್ ಈಸ್ ಎ ವೇಸ್ಟ್ ಪೇಪರ್, ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಎ ಕ್ವೆಶನ್ ಪೇಪರ್. ಸೊ ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಆಗಿ ಹೋಗಿದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಈಗಿರೋದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಮುಂದೆ ಬರುವಂಥದ್ರ ಬಗ್ಗೆ ನಾವು ವಿಚಾರ ಮಾಡಲೇಬೇಕು. ಸೊ ನೀವು ಇವಾಗೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದಿರಿ, ಒಟ್ಟಿಗೆ ಸೇರಿರಿ, ಒಂದೇ ಕಲಿಕೆಯನ್ನು ಎಲ್ಲರೂ ಕಲ್ತಿದ್ದೀರಿ. ಸೊ ಇದರಿಂದ ಎಲ್ಲರೂ ಏನೇ ಗೊತ್ತಿರದೇ ಇದ್ರನ್ನ ಕಲ್ತಿದ್ದೀರಿ, ಗೊತ್ತಿರೋದ್ರನ್ನ ಇನ್ನೊಬ್ರಿಗೆ ಹೇಳ್ಕೊಟ್ಟಿರಿ. ಸೊ ಇದರಲ್ಲಿ ನಿಮ್ಗೇನೋ ಅರ್ಥ ಆಗದೆ ಇರೋದನ್ನ ಬಹು ಬೇಗ ಕಲ್ಕೊಂಡಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಇಲ್ಲಿ ಕಲ್ತೀನಿ ಅನ್ನೋದು ನಿಮ್ಗೆ ಖುಷಿ ಐತಿ. ಅದು ನಮಗೂ ಏನಪ್ಪಾ ಅಂದ್ರೆ ನಾವು ಪ್ರಚಾರ ಮಾಡಿ ಬಂದಿಂದ ನಮ್ದು ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ಆದರೂ ಆ ರೇಂಜಿಗೆ ಒಂದು ಮಟ್ಟಿಗೆ ಕೂಡೈತಿ, ಖುಷಿ ಆಗೈತಿ. ಸೊ ಇನ್ನು ಮುಂದೆ ನೀವೇನಪ್ಪಾ ಅಂದ್ರೆ ಮತ್ತೆ ನಿಮ್ಮ ಮರಳಿ ಮನೆಗೆ ಅಂತ ಹೋಗ್ತೀರಿ. ಆ ಮನೆ ಅಂದ್ರೆ ನಿಮ್ಮ ಸ್ಕೂಲ್ಗಳಿಗೆ ಹೋಗ್ತೀರಿ. ಆದಷ್ಟು ನೀವೇನಪ್ಪಾ ಅಂದ್ರೆ ಯಾವುದೇ ಒಂದು ಕಟ್ಟಡ ಆಗಿರಲಿ, ಅಲ್ಲಿರುವಂಥ ವ್ಯವಸ್ಥೆಗಳನ್ನ ನೋಡಿ ಅಲ್ಲಿ ಭಾರಿ ಚಂದ ಐತಿ ಎಜುಕೇಷನ್, ಅಲ್ಲೇ ಹೋಗಿ ಹಚ್ಚಬೇಕು, ನಾ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿ ಅಲ್ಲೇ ಕಲಿಬೇಕು ಅನ್ನೋ ಮನಸ್ಥಿತಿಯಿಂದ ತೆಗೆದಾಕಿ. ಒಳ್ಳೆ ಎಜುಕೇಷನ್ ಎಲ್ಲಿರುತ್ತೆ ಅಂದ್ರೆ ದೊಡ್ಡ ಕಟ್ಟಡ ಐತಿ, ಅಲ್ಲಿ ದೊಡ್ಡ ದೊಡ್ಡ ವ್ಯಾನ್ ಇದ್ದಾವೆ, ಟೀಚರ್ಸ್ ಜಾಸ್ತಿ ಇದ್ದಾರೆ. ಸೊ ಹೀಗೆಲ್ಲ ಇದನ್ನ ವಿಚಾರ ಮಾಡಿ ಹಚ್ಚಾಕ್ ಹೋಗ್ಬೇಡ್ರಿ. ನಮ್ಮ ಕಟ್ಟಡ ಸಾಂದ್ ಐತಿ, ನಮ್ದೇ ಆದ ವ್ಯಾನ್ ಇಲ್ಲ ಸರಿ, ಬಟ್ ನಮ್ಗೇನು ಗೊತ್ತಾ, ನಮ್ಮಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಯಾವುದೇ ಒಂದು ಗೊತ್ತಿರೋದನ್ನ ನಿಮಗೂ ಹೇಳ್ಕೊಟ್ಟು, ನಮಗೆ ಗೊತ್ತಿರದೇ ಇರೋದನ್ನ ನಿಮ್ಮಲ್ಲಿ ಕಲಿತು ಏನೋ ಎಲ್ಲರೂ ಹೊಂದಾಣಿಕೆಯಿಂದ ನಿಮ್ಗೇನು ಹೇಳ್ಕೊಟ್ಟೇವಿ. ದಯವಿಟ್ಟು ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮನಸ್ಥಿತಿ ಒಳಗೆ ನಾವು ದೊಡ್ಡ ಸ್ಕೂಲಿಗೆ ಹಚ್ಚಬೇಕು ಹಾಗೆ ಈಗ ನಮ್ಮ ಮನಸ್ಥಿತಿ ಇದ್ರೆ ದಯವಿಟ್ಟು ಚೇಂಜ್ ಮಾಡಿಕೊಂಡು ಮತ್ತೆ ನಮ್ಮ ಸ್ಕೂಲಿಗೆ ಬರ್ರಿ, ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮ ಕೈಯಲ್ಲಿ ಕಲೀರಿ ಅನ್ನೋದು ನನ್ನ ಆಸೆ. ನಿಮ್ಮ ಇಷ್ಟ, ನಿಮ್ಮ ಬದುಕು, ನಿಮ್ಮ ಚಾಯ್ಸ್ ನಿಮ್ಮಲ್ಲೇ ಇರ್ತಾ ಹೋದಲ್ಲ. ಸೊ ಅದಕ್ಕೆ ನಮ್ಮ ಒಂದು ಸಣ್ಣ ಕೋರಿಕೆ, ಅದಕ್ಕೆ ನಮ್ಮಲ್ಲಿ ಬರ್ರಿ, ನಮ್ಮ ಕೈಲೇ ಕಲೀರಿ, ಕಲ್ತು ಮುಂದೆ ನೀವು ನಮ್ಮನ್ನು ನೆನೆಸ್ರಿ, ನಾವು ನಿಮ್ಮನ್ನು ನೆನೆಸ್ಕೊಂಡು ಹೋಗ್ತೇವಂತ ಇದು ಒಂದೇ ನನ್ನ ಆಸೆ. ಈಗ ಏನಪ್ಪಾ ಅಂದ್ರೆ ಈ 2 ತಿಂಗಳೊಳಗೆ ನೀವೇನಪ್ಪಾ ಅಂದ್ರೆ ಸತತ 4 ಎಕ್ಸಾಮ್ನ ಫೇಸ್ ಮಾಡಿರಿ. ಆ 4 ಎಕ್ಸಾಮ್ ಒಳಗೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀರಿ. ಬಟ್ ಆದರೂ ನಮ್ಮ ಒಂದು ಏನಪ್ಪಾ ಅಂದ್ರೆ ನಮ್ಮ ಒಂದು ಮೆರುಗೆ ಪ್ರಕಾರ, ನಮ್ಮ ಒಂದು ಅನಿಸಿಕೆಗಳ ಪ್ರಕಾರ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಪ್ರೈಸ್ ಅನೌನ್ಸ್ ಮಾಡಬೇಕಾಗೈತಿ. ಯಾರು ಇಲ್ಲಿ ಪ್ರೈಸ್ ತೊಗೊಂಡಿಲ್ಲ ಅಂತ ಫೀಲ್ ಮಾಡ್ಕೋಬೇಡ್ರಿ. ಪ್ರೈಸ್ ತೊಗೊಂಡವರು ನಾನೇ ಹಾರಿ ಅಂತಲೂ ಸೊಕ್ಕಿಂದ ಮೆರಿಬೇಡಿ, ಇದು ಒಂದೇ. ಸೊ ಇವಾಗ ಫಸ್ಟ್ 5ನೇ ಕ್ಲಾಸ್ ಒಳಗೆ ಪ್ರಥಮ ಬಹುಮಾನ ಇದನ್ನ ತಗೊಂಡಿರುವಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪೂಜಾರಿ. ಈ ಒಂದು ಪ್ರಿಯಾಂಕಾ ಪೂಜಾರಿ ಅವ್ರಿಗೆ ಲಕ್ಷ್ಮಿ ಆಂಟಿ ಅವರಿಂದ ಒಂದು ಬಹುಮಾನವನ್ನು ವಿತರಣೆ ಮಾಡಬೇಕು. ಜೋರಾದ ಚಪ್ಪಾಳೆಯನ್ನು ತಗಬೇಕಾ ವಿದ್ಯಾರ್ಥಿನಿಗೆ? ಎಲ್ರು ಜೋರಾದ ಚಪ್ಪಾಳೆ, ಎಲ್ರು ಉತ್ಸಾಹದಿಂದ ಚಪ್ಪಾಳೆಯನ್ನು ತಗಬೇಕು.